ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಾಳೆ ರಾತ್ರಿ 11:00 ನಮಗೆ ಮೋಸ್ಟ್ ಅವೈಟೆಡ್ ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಕ್ಲಾಶ್ ಇನ್ ಇಟಲಿಯ ಮ್ಯಾಚ್ ಕಾರ್ಡ್ ನ ನೀವು ಒಮ್ಮೆ ನೋಡಿದ್ರೆ ನಿಜವಾಗ್ಲೂ ಇದು ಕ್ಲಾಶ್ ಇನ್ ಇಟಲಿನ ರಸಲ್ ಮೇನಿಯಾನ ಅಂತ ಫೀಲ್ ಬರುತ್ತೆ. ಯಾಕಂದ್ರೆ ಎಲ್ಲಾ ಟಾಪ್ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಯಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಾಶ್ ಇನ್ ಇಟಲಿಯ ಪ್ರಿಡಿಕ್ಷನ್ ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ, ಯಾವ ಶಾಕಿಂಗ್ ವಿಚಾರಗಳು ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗಬಹುದು, ಯಾರ್ಯಾರು ಗೆಲ್ತಾರೆ ಅಂತ ನನ್ನ ಪ್ರಕಾರ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ಕರಿಯರ್ ಕಿಲ್ಲರ್ ಗಂತರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಶೋನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಫೇವರೇಟ್ ಬಾಯ್ ಕೋಡಿ ರೋಡ್ಸ್ ಅವರು 100% ಗೆದ್ದೇ ಗೆಲ್ತಾರೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪಾಗೋ ಚಾನ್ಸಸ್ ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಗಂತರ್ ಅವ್ರನ್ನು ಕೂಡ ಅದೇ ರೀತಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಲಿಟರಲಿ ಗಂತರ್ ಅವರು ಗೋಲ್ಡ್ ಬರ್ಗ್, ಜಾನ್ ಸೀನಾ, ಎಜೆ ಸ್ಟೈಲ್ಸ್ 3 ದಿಗ್ಗಜರನ್ನ ರಿಟೈರ್ಡ್ ಮಾಡಿ ಬರ್ತಾ ಇದ್ದಾರೆ. ಅವರು ಬಂದು ಸಡನ್ ಆಗಿ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತೋದ್ರೆ ಅವರ ಕ್ಯಾರೆಕ್ಟರ್ ಗೆ ಬೆಲೆನೇ ಇರೋದಿಲ್ಲ. ಸೊ ಇಲ್ಲಿ ಡಬ್ಲ್ಯೂ ಅವರು ಒಂದು ಟ್ವಿಸ್ಟ್ ನ ತಗೊಂಡು ಬರಬಹುದು. ಇಲ್ಲಿ ಡಬ್ಲ್ಯೂ ಅವರು ಎಂಡಿಂಗ್ ನ ತೋರಿಸಬೇಕು ಅಂದ್ರೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಬೇಕು, ಅಥವಾ ನಮ್ಮ ಗಂತರ್ ಅವರು ಹೊಸ ಚಾಂಪಿಯನ್ ಆಗಬೇಕು. ಅದನ್ನ ಬಿಟ್ಟು ಡಬ್ಲ್ಯೂ ಅವರು ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸಿದ್ರೆ ಇಲ್ಲಿ ಗಂತರ್ ಅವರ ಕ್ಯಾರೆಕ್ಟರ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಬೀಳೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಅಂಡ್ ಅದರಿಂದ ಪ್ರಾಬಬ್ಲಿ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಒಂದು ಟ್ವಿಸ್ಟ್ ನ ಕೊಟ್ಟಿ ನಮ್ಮ ಗಂತರ್ ಅವ್ರನ್ನ ಗೆಲ್ಲಿಸ್ಲು ಕೂಡ ಬಹುದು. ಬಟ್ ನನ್ನ ಪ್ರಕಾರ ಡಬ್ಲ್ಯೂ ಅವರು ಇನ್ನ ಒಂದು ಶಾಕ್ ನ ಪುಲ್ ಮಾಡಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಇಲ್ಲ. ಅವರಿಗೆ ಡಬ್ಲ್ಯೂ ಅವರು ಸ್ವಲ್ಪ ಬ್ರೇಕ್ ನ ಕೊಟ್ಟಿದೆ. ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಓಟನ್ ಅವರೇ ತಿಳಿಸಿದ್ರು, ನಾನು ಬಂದ್ ಕೂಡಲೇ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಗೆ ಹೋಗ್ತೀನಿ ಅಂತ. ಸೊ ಕ್ಲಾಶ್ ಇನ್ ಇಟಲಿಯಲ್ಲಿ ಇಷ್ಟು ವರ್ಷನೂ ಕೂಡ ನಮಗೆ ರಿಟರ್ನ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದೇ ರೀತಿ ಶೋನ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ರಿಟರ್ನ್ ನ ಪ್ಲಾನ್ ಮಾಡಬಹುದು. ಅಂಡ್ ಅವರು ರಿಟರ್ನ್ ಆಗೋದ್ರಿಂದ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಅಂತೂ ಇಂತೂ ರಿಟೈನ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ನಮ್ಮ ರ್ಯಾಂಡಿ ಓಟನ್ ಅವರು ರಿಟರ್ನ್ ಆದ್ರೆ ಇಲ್ಲಿ ಕೋಡಿ ರೋಡ್ಸ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ರ್ಯಾಂಡಿ ಓಟನ್ ಅವರು ಏನಾದ್ರೂ ರಿಟರ್ನ್ ಆಗ್ಲಿಲ್ಲ ಅಂದ್ರೆ ನಮ್ಮ ಗಂತರ್ ಅವ್ರನ್ನ ಗೆಲ್ಸೋದು ಡಬ್ಲ್ಯೂ ಗೆ ಸಿಕ್ಕಾಪಟ್ಟೆ ಅನಿವಾರ್ಯ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಗಾದ್ರೂ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ಉಳಿಸ್ಕೋತಾರೆ, ಕಾಪಾಡ್ಕೋತಾರೆ ಅಂತ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ತುಂಬಾನೇ ಆಸೆ ಇದೆ ಗಂತರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ಬೇಕು ಅಂತ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಫ್ ಕೋರ್ಸ್ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಯಾವ ಲೆವೆಲ್ ಗೆ ಬಿಲ್ಡ್ ಮಾಡಬಹುದಾಗಿತ್ತೋ ಆ ಲೆವೆಲ್ ಗೆ ಬಿಲ್ಡ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ಸುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಜೇಡ್ ಕಾರ್ಗಿಲ್ ಅವ್ರನ್ನ ಸೋಲಿಸಿ ತನ್ನ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಈಸಿ. ಅಂಡ್ ಅದಕ್ಕೋಸ್ಕರ ನಾನು ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಸೋಲ್ ರುಕಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಫ್ಯೂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಇದೆ. ಬಟ್ ಪ್ರೋಮೋ ಬ್ಯಾಟಲ್ ನ ಕೇಳೋದಕ್ಕೆ ಒಂದ್ ರೀತಿ ಕರ್ಕಶ ಅಂತ ಅನಿಸ್ತಾ ಇದೆ. ಅದನ್ನ ಬಿಟ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಫ್ಯೂಡ್ ಅಂತಾನೆ ಹೇಳ್ಬೇಕು. ಈಗಾಗಲೇ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದರಿಂದ ಮತ್ತೊಮ್ಮೆ ಇವರ ನಡುವೆ ಮ್ಯಾಚ್ ಆಗ್ತಿರೋ ಕಾರಣ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ ರುಕಾ ಅವರಿಗೆ ಫೈನಲಿ ಡಬ್ಲ್ಯೂ ಅವರು ಒಂದು ಆಪರ್ಚುನಿಟಿನ ಕೊಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅದರಿಂದ ಕ್ಲಾಶ್ ಇನ್ ಇಟಲಿಯಲ್ಲಿ ನಮ್ಮ ಸೋಲ್ ರುಕಾ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಕ್ಲಾಶ್ ಇನ್ ಇಟಲಿ ಮುಗಿದ ಮೇಲೂ ಕೂಡ ಕಂಟಿನ್ಯೂ ಕೂಡ ಮಾಡಬಹುದು. ಏನೇ ಆಗ್ಲಿ ನನ್ನ ಪ್ರಿಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ ರುಕಾ ಅವರಿಗಿರುತ್ತೆ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಿ ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೆಮಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರಿಮ್ಯಾಚ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಬಾ ಫೆಮಿ ವರ್ಸಸ್ ಬ್ರಾಕ್ ಲೆಸ್ನರ್ ಅನ್ನೋದ್ರ ಪಕ್ಕ ದೊಡ್ಡದಾಗಿ 2 ಅಂತಾನೂ ಕೂಡ ಬರ್ದಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನು ಕೂಡ ಮೈನ್ ಇವೆಂಟ್ ಅಲ್ಲಿ ಹಾಕೋದಕ್ಕೆ ಕನ್ಸಿಡರ್ ಮಾಡಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ನಮ್ಮ ಪಾಲಿಮಿನ್ ಅವರು ಒಬಾ ಫೆಮಿ ಅವ್ರನ್ನ ಜಾಯ್ನ್ ಆಗುವಂತ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದನ್ನ ಬಿಟ್ರೆ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗಿ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ವಿನ್ ಆಗ್ಲೇಬೇಕು, ಅವರು ಹಾಗೆ ಆಗ್ತಾರೆ
ಮಾಡ್ತಾರೆ ಗುರು. ಈ ಸತಿ ಏನಾದ್ರೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೋತೋದ್ರೆ ನಿಜವಾಗ್ಲೂ ನಾನೇ ಡಬ್ಲ್ಯೂ ಉಗ್ದಾಕ್ಬಿಡ್ತೀನಿ. ರಸಲ್ ಮೇನಿಯಾದಲ್ಲಿ ಸೋಲ್ಸಿದ್ದೀರಾ, ಮತ್ತೊಮ್ಮೆ ನೀವು ಒಬಾಫೆಮಿ ಅವ್ರನ್ನ ಫೇಸ್ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೀರಾ. ಮತ್ತೊಮ್ಮೆ ಏನಾದ್ರೂ ನಮ್ಮ ಬೀಸ್ಟಿ ಬಾಯ್ಸ್ ಸೋತೋದ್ರೆ ನಿಜವಾಗ್ಲೂ ಕೂಡ ಡಬ್ಲ್ಯೂಗೆ ನಿಜವಾಗ್ಲೂ ಗ್ರಾಚಾರ ಚೆನ್ನಾಗಿರೋದಿಲ್ಲ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು 100% ಒಬಾಫೆಮಿ ಅವ್ರನ್ನ ಸೋಲ್ಸಿ ವಿಕ್ಟರಿನ ಗಳಿಸ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಫೈನಲ್ ಆಗಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಸುಮೋನ್ ವೇರ್ವುಲ್ಫ್ ಜೇಕೋಬ್ ಫಾಟೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಎಲ್ಲರ ಗಮನ ಈ ಒಂದು ಮ್ಯಾಚ್ ಅಲ್ಲಿ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಮ್ಯಾಚ್ ನಮಗೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಟ್ರೈಬಲ್ ಕಾಂಬ್ಯಾಟ್ ಅನ್ನೋ ಒಂದು ಸ್ಟಿಪ್ಯುಲೇಷನ್ ಡಬ್ಲ್ಯೂ ಅವರು ಆಡ್ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರೇ ಹೇಳಿರೋ ಪ್ರಕಾರ ಜೇಕೋಬ್ ಫಾಟೋ ಅವರು ಏನಾದ್ರು ಸೋತ್ರೆ ಒಂದು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಥವಾ ಮಂಡೇ ನೈಟ್ ರಾ ಬಿಟ್ಟು ಹೊರಗಡೆ ಹೋಗ್ಬೇಕು. ರೋಮನ್ ರೈನ್ಸ್ ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅವನೇನಾದ್ರೂ ಸೋತ್ರೆ ಆಡಮ್ ಪಿಯರ್ಸ್ ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಥವಾ ಅಕ್ನಾಲೇಜ್ ಮಾಡಲಿಲ್ಲ ಅಂದ್ರೆ ಅವನನ್ನ ಈ ಒಂದು ಕಂಪನಿಯಿಂದ ನೀನು ತೆಗೆದಾಕ್ಬೇಕು ಅಂತ. ಸೊ ಈ ಒಂದು ಸ್ಟಿಪ್ಯುಲೇಷನ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿರುತ್ತೆ. ಬ್ಯಾಕ್ ಕ್ಲಾಶ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಜೇಕೋಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರು ಕಂಪೀಟ್ ಮಾಡಿದ್ರು ಅಂತ. ಅಷ್ಟೇ ಅಲ್ಲ, ಜೇಕೋಬ್ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೂಡ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಬ್ಯಾಕ್ ಕ್ಲಾಶ್ ಅಲ್ಲಿ ಟರ್ನ್ ಬಕಲ್ ನ ಯೂಸ್ ಮಾಡಬೇಕಾಯ್ತು ರೋಮನ್ ರೈನ್ಸ್ ಅವರಿಗೆ ಜೇಕೋಬ್ ಫಾಟೋ ಅವ್ರನ್ನ ಸೋಲ್ಸೋದಕ್ಕೆ. ಅಂದ್ರೂ ಕೂಡ ರೋಮನ್ ರೈನ್ಸ್ ಅವರಿಗಿಂತ ಮುಂಚೆನೆ ಜೇಕೋಬ್ ಫಾಟೋ ಅವರು ಎದ್ ನಿಂತಿದ್ರು ಅಂತಾನೆ ಹೇಳ್ಬೇಕು. ಸೊ ಈ ಬಾರಿ ರೋಮನ್ ರೈನ್ಸ್ ಅವರಿಗೆ ಜೇಕೋಬ್ ಫಾಟೋ ಅವ್ರನ್ನ ಸೋಲ್ಸೋದು ಇನ್ನೂ ಕೂಡ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಔಟ್ಸೈಡ್ ಇಂಟರ್ಫರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಊಸೋಸ್ ಗಳಿಂದ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮಗೆ ಜಿಲ್ಲಾ ಫಾಟೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ರೂಮರ್ಸ್ ಗಳು ಬರ್ತಾ ಇದೆ ಜಿಲ್ಲಾ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಕೂಡ ಮಾಡಬಹುದು ಈ ಒಂದು ಮ್ಯಾಚ್ ಅಲ್ಲಿ ಅಂತ. ಏನೇ ಆಗ್ಲಿ ಗಾಯ್ಸ್, ಜೇಕೋಬ್ ಫಾಟೋ ಅವರು ಗೆಲ್ಲೋ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಮಾಡಿ ಯಾವ ರೀತಿನಾದ್ರೂ ಚೀಟಿಂಗ್ ಮಾಡಿ ನಮ್ಮ ರೋಮನ್ ರೈನ್ಸ್ ಅವರು ಅದ್ಯಾವೇ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವರು ಹೇಗಾದ್ರೂ ಮಾಡ್ಕೊಂಡು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಈ ಒಂದು ಮ್ಯಾಚ್ ಅಲ್ಲಿ ರಿಟೈನ್ ಮಾಡ್ಕೋತಾರೆ. ಅಂಡ್ ಜೇಕೋಬ್ ಫಾಟೋ ಅವರು ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ಕೋತಾರ ಅದು ಕೂಡ ನನಗೆ ಡೌಟ್ ಇದೆ. ಪ್ರಾಬಬ್ಲಿ ಜೇಕೋಬ್ ಫಾಟೋ ಅವರು ಮಂಡೇ ನೈಟ್ ರಾ ಬಿಟ್ಟು ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ಗೆ ಹೋಗಿ ಸೇರ್ಕೋಬಹುದು. ಇದು ನನ್ನ ಪ್ರೆಡಿಕ್ಷನ್. ಸೊ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕ್ಲಾಶ್ ಇನ್ ಇಟಲಿಯಲ್ಲಿ ಸಕ್ಸಸ್ಫುಲ್ ಆಗಿ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ನನ್ನ ಕ್ಲಾಶ್ ಇನ್ ಇಟಲಿ ಪ್ರೆಡಿಕ್ಷನ್. ನಿಮ್ಮ ಪ್ರಕಾರ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.